ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಟರ್ ನಾನ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 3 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ಸೋಡಾ, 1 ಕಪ್ಪಷ್ಟು ಕರ್ಡ್ ತೊಗೊಂಡಿದ್ದೀನಿ. ಆಯಿಲ್ 1 ಟೇಬಲ್ ಸ್ಪೂನಷ್ಟು ಇದೆಲ್ಲ ಹಾಕ್ಕೊಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀರು ನೋಡ್ಕೊಳ್ತಾ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಅರ್ಧ ನೋಡಿಕೊಂಡು ಕಲಿಸ್ಕೊಳ್ಳಿ. ತುಂಬ ನೀರು ಕೂಡ ಹಾಕಬಾರ್ದು. ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರ ಅದೇ ರೀತಿಯಲ್ಲಿ ಇದನ್ನು ಕೂಡ ಕಲಸಿ ಇಡಬೇಕಾಗತ್ತೆ. ಇದನ್ನು 1 ಅವರ್ ಹಾಗೆ ಬಿಟ್ಬಿಡಬೇಕು. ಸೊ ಈ ರೀತಿ ಮೇಲೆ ಎಣ್ಣೆ ಸವರಿ ನಾನು ಅದನ್ನು 1 ಅವರ್ ಬಿಡ್ತಿದ್ದೀನಿ. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ನೋಡ್ತಿದ್ದೀರಲ್ವ, ಆಫ್ಟರ್ 1 ಅವರ್ ಹೇಗಾಗಿದೆ ಅಂತ. ಇದನ್ನು ಸ್ವಲ್ಪ ನಾದ್ಕೋಬೇಕಾಗುತ್ತೆ. ನಾದ್ಕೊಂಡಾದಮೇಲೆ ಒಂದು ಸ್ವಲ್ಪ ಪೌಡ್ರನ್ನ ಉದುರಿಸ್ಕೊಂಡು ಈ ರೀತಿ ಉದ್ದ, ನಾನು ಯಾವತ್ತೂ ಈ ರೀತಿ ಉದ್ದ ಇದ್ರೇ ಚೆಂದ. ಸೊ ಈ ರೀತಿ ಲಟ್ಟಿಸ್ಕೊಳ್ತಿದ್ದೀನಿ. ನಾನು ಯಾವ ರೀತಿ ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ ಸೇಮ್ ಅದೇ ರೀತಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡಾದಮೇಲೆ ತವ ಆಲ್ರೆಡಿ ಬಾಯ್ಲ್ ಮಾಡೋಕ್ಕೆ ಇಕ್ಕಿದ್ದೀನಿ. ಅದಕ್ಕಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಪಾತಿ ನಾನೇನಿದೆ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಕರಿ ಎಳ್ಳು ಬರುತ್ತಲ್ವ ಅದನ್ನು ಕೂಡ ಹಾಕ್ಕೋಬೋದು. ಇದ್ರ ಮೇಲೆ ನೀರನ್ನು ಸವರ್ಕೊಳ್ತಿದ್ದೀನಿ. ಹಿಂದೆ ಕೂಡ ನೀರು, ಮುಂದೆ ಕೂಡ ನೀರನ್ನ ಸವರಿ ನಾನು ಹಾಕ್ಕೊತಿರೋದು ಪ್ಯಾನ್ ಮೇಲೆ. ಸೊ ಈ ರೀತಿ ಹಾಕ್ಕೊಡ್ಬೇಕಾಗತ್ತೆ. ಸೇಮ್ ಹೋಟೆಲಲ್ಲಿ ಯಾವ ರೀತಿ ಇರುತ್ತೆ, ರೆಸ್ಟೋರೆಂಟ್ಸ್ಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಾನ್ ರೆಡಿ ಆಗುತ್ತೆ ಬಟರ್ ನಾನ್. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಬಟರ್ನ ಸವರ್ಸ್ಕೊಳ್ತಾ ಇದ್ದೀನಿ. ಬಟರ್ ನಿಮಗೆ ಇಷ್ಟ ಇಲ್ಲ ಅಂದರೆ ಎಣ್ಣೆ ಅಥವಾ ತುಪ್ಪನೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಬಟರ್ ನಾನ್ ಜೊತೆಗೆ ಪನ್ನೀರ್ ಗ್ರೇವಿ ಮಾಡ್ತಿರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.